ವಿಚಾರದಲ್ಲಿ ಬಿಜೆಪಿ ಒತ್ತಡವನ್ನು ಹೆಚ್ಚು ಮಾಡಿದಂತಹ ಜೊತೆಯಲ್ಲಿ ಕಾಂಗ್ರೆಸ್ ಈಗ ಬಿಜೆಪಿ ನಾಯಕರುಗಳ ಮೇಲೆ ಇರುವಂತಹ ಪ್ರಕರಣಗಳಿಗೆ ತಡೆ ಇರುವಂತಹ ವಿಚಾರಗಳಲ್ಲಿ ತಡೆಯನ್ನು ತೆರವು ಮಾಡುವಂಥ ಪ್ರಕ್ರಿಯೆಯನ್ನು ಕೂಡ ಆರಂಭ ಮಾಡ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ನೋಡಿ, ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಬಿಜೆಪಿ ಒಂದು ವಿರೋಧ ಪಕ್ಷದ ಒಂದು ಸ್ಥಾನದಲ್ಲಿರುವಾಗ ಜನ ನಮ್ಮನ್ನು ಆಯ್ಕೆ ಮಾಡಿರೋದು ಸರ್ಕಾರ ಎಲ್ಲಿ ತಪ್ಪು ಮಾಡ್ತೈತೆ, ಎಲ್ಲಿ ಲೂಟಿ ಹೊಡಿತಾ ಇದ್ದಾರೆ, ಎಲ್ಲಿ ಅಕ್ರಮ ನಡೀತಾ ಇದೆ ಇದನ್ನು ಬಯಲಿಗೆ ತರೆಯೋಕ್ಕೆ ನಮ್ಮನ್ನು ಜನ ಕೂತಿಸೋದು. ಕಾಂಗ್ರೆಸ್ ಪಾರ್ಟಿ ಆಡಳಿತವಾಗಿದೆ, ಅವರು ಆಡಳಿತ ಮಾಡಬೇಕಾಗಿರೋದಂತ ಬೆದರಿಕೆ ಹಾಕೋದು, ನಿಮ್ಮದೆಲ್ಲ ತೆಗಿತೀನಿ ಅನ್ನೋದು. ಅದು ತೆಗಿಯಂಗಿದ್ರೆ ಏನಾನ ಇದ್ದರೆ ಇವರು ವಿರೋಧ ಪಕ್ಷವಾಗಿದ್ದಾಗ ಏನು ಕಳೆಕಾಯಿ ತಿಂತಾಯಿದ್ರು ಇವರು, ಅವಾಗೇನು ಮಾಡ್ತಾಯಿದ್ರು? ಇವಾಗ ತೆಗಿತೀನಿ ಅನ್ನೋ ಹಗರಣಗಳೆಲ್ಲ ಹಿಂದೆ 5 ವರ್ಷದ ಹಿಂದೆ ಇವೆಲ್ಲ. ಅವಾಗ ಇವ್ರು ಏನು ಮಾಡ್ತಾಯಿದ್ರು? ಇವಾಗ ನಾವು ತೆಗೆದಿದ್ದೀರಪ್ಪ, ನೀವು ಹಂಗೆ ಒಂದು ಹೋರಾಟ ಮಾಡಬೇಕಾಯಿತು. ಬಿ ಜೆ ಪಿ ವಿರುದ್ಧ 5 ವರ್ಷ ನೀವು ವಿರೋಧ ಪಕ್ಷವಾಗಿ ಕೂತಿದ್ರಲ್ಲ, ಅವಾಗ ಹೋರಾಟ ಮಾಡಬೇಕಾಯಿತು. ಅವಾಗ ಯಾಕೆ ಹೋರಾಟ ಮಾಡಲಿಲ್ಲ? ಮೂಢ ಹಗರಣ ಬಂದಿದೆ, ವಾಲ್ಮೀಕಿ ಹಗರಣ ಬಂದಿದೆ, ಇದನ್ನು ಮುಚ್ಚಾಕನ ಅಂತೇಳಿ ಬಿ ಜೆ ಪಿಯವ್ರು ತೆಗಿತೀನಿ ಅಂತ ಹೊರಟಿದ್ದೀರ. ಇದನ್ನು ಜನ ನೋಡ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಯಾವುದು ರಾಜೀನಾಮೆ ಕೊಡೋದು ಬಿ ಜೆ ಪಿ ಹತ್ರ ಯಾವುದು ಉಳಿದಿಲ್ಲ. ನಿಮ್ಮ ಹತ್ರ ಇರೋದು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳು ಎಲ್ಲ 33 ಜನ ಇದ್ದೀರ. ನೀವು ಏನಾನ ತಪ್ಪಾದರೆ ನಿಮ್ಮ ಸ್ಥಾನ ಹೋಗ್ತದೆ, ನಮ್ದು ಯಾವುದು ಹೋಗಲ್ಲ. ವಿರೋಧ ಪಕ್ಷದಲ್ಲಿ ಇರೋ ಯಾವ ಸ್ಥಾನವೂ ಹೋಗಲ್ಲ. ನಿಮಗೆ ತೊಂದರೆ ಆಗೋದು. ನೀವು ಎಚ್ಚರಿಕೆಯನ್ನು ನಡೆ ಇರಬೇಕು. ಆಡಳಿತ ಪಕ್ಷವಾಗಿ ಎಲ್ಲಿ ತಪ್ಪಾಗಿದೆ, ವಿರೋಧ ಪಕ್ಷಗಳು ಏನು ಹೇಳ್ತಾರೆ ಅದನ್ನು ಗಮನ ತಗೊಂಡು ಅದನ್ನು ಸರಿಪಡಿಸುವಂಥ ಕೆಲಸ, ಅದಕ್ಕೆ ಶಿಕ್ಷೆ ಕೊಡುವಂಥ ಕೆಲಸವನ್ನು ಮಾಡಬೇಕು. ಅದು ಬಿಟ್ಬಿಟ್ಟು ನಿಮಗೆ ತೆಗಿತೀನಿ ಅಂದರೆ ಇಷ್ಟಿನಿಂದ ಯಾಕೆ ತೆಗಿಲಿಲ್ಲ? ಇಷ್ಟಿನಿಂದ ಏನು ಮಾಡ್ತಾಯಿದ್ರಿ? 15 ತಿಂಗಳಾಯ್ತಲ್ಲ ಸರ್ಕಾರ ಬಂದು, ಏನು ಮಾಡ್ತಾಯಿದ್ರಿ? ಜನ ಈ ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ. ಅದರಿಂದ ಆಡಳಿತ ಪಕ್ಷವಾಗಿ ನಿಮ್ಮದು ಜಾಸ್ತಿ ಜವಾಬ್ದಾರಿ ಇರ್ತದೆ ಹಗರಣಗಳ ಒಂದು ತನಿಖೆ ಮಾಡೋದರಲ್ಲಿ. ನೀವು ಆ ಜವಾಬ್ದಾರಿಯಿಂದ ನುಳ್ಚ್ಕೊಳ್ಳೋವಂಥ ಮೂಢ ಮತ್ತು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನುಳ್ಚ್ಕೊಳ್ಳೋವಂಥ ಪ್ರಯತ್ನವನ್ನು ಮಾಡ್ತೀರಿ. ನಿಮಗೆ ಭಯ ಇಲ್ಲ ಅಂದರೆ ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆಗೆ ಬಿಟ್ಬಿಡ್ಬೇಕಾಯ್ತು. ಭಯ ಬಿದ್ದು ಯಾಕೆ ಓಡೋದ್ರಿ? ತಪ್ಪು ಮಾಡಿಲ್ಲ ಅಂದರೆ ಅಸೆಂಬ್ಲಿಯಲ್ಲಿ ಧೈರ್ಯವಾಗಿ ನಿಮ್ಮಿಂದ 136 ಜನ ಶಾಸಕ ಹೇಳ್ತಿರಲ್ಲ, ನಮ್ಮಿಂದ 136 ಇದ್ದಾರೆ, ಯಾರೇನು ಮಾಡೋಕ್ಕಲ್ಲ. ಅದೇ 136 ಜನ ವಿಧಾನಸಭೆ ಒಳಗಡೆ ಕೂತಿದ್ರಲ್ಲ, ಯಾಕೆ ಚರ್ಚೆಗೆ ಅವಕಾಶ ಕೊಡಲಿಲ್ಲ? ಓಡೋದ್ರಿ, ಯಾಕೆ ಓಡೋದ್ರಿ? ಇದು ಜನ ಕೇಳ್ತಾ ಇರೋದು. ನೀವು ಓಡೋದ್ರಿಂದ ತಪ್ಪು ಮಾಡಿದಿರ ಅಂತ ಜನಕ್ಕೆ ಅರ್ಥ ಆಗಿದೆ. ಅದರಿಂದ ಇವತ್ತು ಗವರ್ನರ್ ಇರ್ಬೋದು, ಕಂಪ್ಲೇಂಟ್ ಕೊಟ್ಟಿರೋವಂಥವ್ರು ಇರ್ಬೋದು, ಜನ ಮಾತಾಡೋವಂಥದ್ದು, ನೀವು ತಪ್ಪು ಮಾಡಿಲ್ಲ ಅಂದರೆ ಯಾಕಪ್ಪ ವಿಧಾನಸಭೆಯಿಂದ ಓಡೋದೆ? ಇದು ಜನ ಅವ್ರನ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದರಿಂದ ಅದಕ್ಕೆ ಉತ್ತರ ಕೊಡಬೇಕೇ ಹೊರತು ವಿರೋಧ ಪಕ್ಷದ ಮಾಡ್ತೀನಿ ಅಂದರೆ ಮಾಡಿ, ಯಾರು ಬೇಡ ಅಂತ ನಿಮ್ಮ ತಡೆದಿರೋರು ಯಾರವರೇ? ಪಕ್ಷದೊಳಗಿನ ಆಂತರಿಕ ಬೆಳವಣಿಗೆ ವಿಚಾರವಾಗಿ ಶೀಘ್ರದಲ್ಲೇ RSS ಮುಖಂಡರು ಮತ್ತು ಬಿಜೆಪಿ ನಾಯಕರ ಮಧ್ಯೆ ಒಂದು ಸಭೆ ನಡೆಯುತ್ತೆ ಅನ್ನುವಂಥ ವಿಚಾರದೆ ಈ ಬಹುತೇಕ ಮುಂದಿನ ವಾರದಲ್ಲಿ ಮಾಧ್ಯಮದಲ್ಲಿ ನಾನು ಕೂಡ ನೋಡಿದೆ. ಆ ಥರದ್ದು ಯಾವುದೂ ಸಭೆ RSS ಅವ್ರು ಕರೆದಿಲ್ಲ. ಮಾಧ್ಯಮದಲ್ಲಿ ಇವತ್ತೇನೋ ನಡೆಯುತ್ತೆ RSS ಸಭೆ ಅಂದರು. ಆ ಥರದ್ದು ಯಾವುದು ಸಭೆ ನನ್ನ ಗಮನಕ್ಕೆ ಬಂದಂಗೆ ಯಾವುದೂ ಇಲ್ಲ ಅಂತ ನನಗೆ ಅನಿಸ್ತೈತೆ. RSS ಒಂದು ರಾಜಕೀಯ ಪಾರ್ಟಿ ಅಲ್ಲ. RSS ಒಂದು ಸ್ವಯಂ ಸೇವಾ ಸಂಸ್ಥೆ. ಅದು ಯಾವುದೇ ರಾಜಕಾರಣವನ್ನು ಯಾವುದೇ ಸಂದರ್ಭದಲ್ಲಿ ಮಾಡಲ್ಲ. ನಾನು ಕೂಡ RSSಯಿಂದ ಬಂದವನೇ, ನನಗೆ ಗೊತ್ತಿದೆ. ನಾನು 40 ವರ್ಷದಿಂದನೇ RSSನ ಚಡ್ಡಿ ಹಾಕಿರೋನು ನಾನು. ಅದೇ ನನಗೂ ಗೊತ್ತಿದೆ ಅದರ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ. ಅದೊಂದು ಸ್ವಯಂ ಸೇವಾ ಸಂಸ್ಥೆ. ಅದು ರಾಜಕಾರಣದಲ್ಲಿ ಭಾಗವಹಿಸುವಂಥದ್ದು ನನಗೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ಇದಿಷ್ಟು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮರಾಮನ್ ಪ್ರಣಯ್ ಜೊತೆ ಕಿರಣ್ ಹನ್ನೆರಡಿಕ, ಟಿವಿ9 ಬೆಂಗಳೂರು.